ಸುಲಭವಾಗಿ ಸಿಹಿಯಾಗಿ ಶ್ರೀಖಂಡ ಮಾಡೋಣ. ನಾನು ಅದಕ್ಕೋಸ್ಕರ ಒಂದು ಸಾಣಿಗೆ ತೊಗೊಂಡಿದ್ದೀನಿ, ಜೊತೆಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈಗ ಕೆಲವೊಬ್ಬರು ಬಟ್ಟೆಯಲ್ಲಿ ಕೂಡ ಹಾಕಿಟ್ಕೊತಾರೆ, ಅದು ನಿಮ್ಮ ಆಪ್ಷನಲ್ಲು, ಬಟ್ಟೆಯಲ್ಲೂ ಹಾಕಿಟ್ಕೋಬೋದು. ನಾನು ಸಾಣಿಗೆಗೆ ಇಟ್ಕೊಂಡು ಅದಕ್ಕೆ ನಾನು ನಂದಿನಿ ಮೊಸರು ತೊಗೊಬಂದಿದ್ದೆ. ನಾನು ಅದನ್ನೇ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ನಂದಿನಿ ಮೊಸರು ಗಟ್ಟಿನೇ ಇರುತ್ತೆ, ಬಟ್ ಅದಕ್ಕೆ ಸಾಣಿಗೆಗೆ ನಂದಿನಿ ಮೊಸರು ಹಾಕಿ ನಾನು 2 ಪ್ಯಾಕ್ ನಂದಿನಿ ಮೊಸರನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿ ಓವರ್ ನೈಟ್ ಹಾಗೆ ಬಿಟ್ಟಿರಬೇಕು. ಅದು ಕೆಳಗಡೆ ನೀರು ಬಸಿತಾ ಇರುತ್ತೆ, ಪೂರ್ತಿಯಾಗಿ ನೀರು ಬಸಿದು ಕೆಳಗಡೆ ಹೋಗಬೇಕು. ನೋಡಿ, ಓವರ್ ನೈಟ್ ಆದಮೇಲೆ ಮಾರ್ನಿಂಗ್ ನಾನು ತೆಗೆದಾಗ ಈ ಥರ ಇತ್ತು. ಇಷ್ಟು ನೀರು ಹೊರಗಡೆ ಹೋಗಿದೆ. ಅದು ಒಳ್ಳೆ ಐಸ್ ಥರ ಗಟ್ಟಿಯಾಗಿರುತ್ತೆ. ನೋಡಿ, ಈ ಥರ ಗಟ್ಟಿಯಾಗಿರಬೇಕು ಶ್ರೀಖಂಡ ಮಾಡುವಾಗ. ಈ ಥರ ಐಸ್ ಕ್ರೀಮ್ ಥರ ಆಗಿರುತ್ತೆ. ಅದನ್ನು ನಾವೀಗ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ವಲ್ಪ ತೆಗೆದು ಹಾಕ್ಕೊಂಡು ಬೇರೆ ಪಾತ್ರೆಗೆ. ಈಗ ನೋಡಿ, ನಾವು ಬೇರೆ ಪಾತ್ರೆಗೆ ಹಾಕ್ಕೊಂಡಾದ್ಮೇಲೆ ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಅದು ಕ್ರೀಮಿ ಥರ ಆಗಬೇಕು, ನೀಟಾಗಿ ಕ್ರೀಮಿ ಥರ ಆಗಿ. ನೀವು ಬ್ಲೆಂಡರ್ ಇದ್ದರೆ ಬ್ಲೆಂಡರಲ್ಲಿ ಕೂಡ ಮಾಡ್ಕೋಬೋದು. ನಾನು ಬ್ಲೆಂಡರ್ ಇರಲಿಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತಂದರೆ ಸ್ಪೂನಲ್ಲೇ ನಾನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೀವು ಸ್ಪೂನಲ್ಲೇ ಆರಾಮಾಗಿ ಬ್ಲೆಂಡ್ ಮಾಡ್ಕೋಬೋದು, ಅದೇನಾಗಲ್ಲ. ಕ್ರೀಮಿಯಾಗಿ ಬರುತ್ತೆ ನೀಟಾಗಿ. ಅಷ್ಟು ಕ್ರೀಮಿಯಾಗಿ ನೀವು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕ್ರೀಮಿಯಾಗೆ ಮಾಡ್ಕೋಬೇಕಾಗತ್ತೆ. ನೋಡಿ, ಎಷ್ಟು ಕ್ರೀಮಿಯಾಗಿ ಬರಬೇಕು. ಅದಕ್ಕೆ ನಾನೇನು ಮಾಡ್ಕೊಂಡಿದ್ದೀನಿ, ನಾನು ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ನೀವು ಡೈರೆಕ್ಟ್ಲಿ ಸಕ್ಕರೆ ಕೂಡ ಹಾಕ್ಕೋಬೋದು, ಅದು ಕರಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೆ ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಅದನ್ನು ಹಾಗೆ ಹಾಕ್ಕೋಬೋದು. ಹಾಕ್ಕೊಂಡು ಬೇಗ ಆಗುತ್ತೆ. ಅದಕ್ಕೋಸ್ಕರ ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ನಾನಿವತ್ತು ಏಲಕ್ಕಿನ ಬಳಸ್ತಾ ಇಲ್ಲ, ನಾನು ಲವಂಗನ ಪೌಡ್ರ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಏಲಕ್ಕಿಯನ್ನಾದರೂ ಬಳಸ್ಕೋಬೋದು, ಇಲ್ಲ ಲವಂಗನಾದರೂ ಬಳಸ್ಕೋಬೋದು. ಒಂದೊಂದು ದಿನ ಒಂದೊಂದು ಮಾಡಿಕೊಂಡ್ರೆ ನಿಮಗೆ ಒಂದೊಂದು ಫ್ಲೇವರಿಂದು ಸಿಗುತ್ತೆ, ಚೆನ್ನಾಗಿರುತ್ತೆ. ಒಂದೊಂದು ಸಾರಿ ಒಂದೊಂದು ಮಾಡಿಕೊಂಡ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಮತ್ತು ನಾನು ಲವಂಗದ ಪುಡಿಯನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ಆ್ಯಡ್ ಮಾಡಿಬಿಟ್ಟು ಮತ್ತೆ ಇದು ಮಾಡ್ಕೊತಾ ಇದ್ದೀನಿ. ತೊಳೆಸಿ ನೀಟಾಗಿ ಅದು ಸಕ್ಕರೆ ಮತ್ತು ಮೊಸರು ಏನು ಮಿಕ್ಸ್ ಆಗಬೇಕಲ್ವಾ, ನೀಟಾಗಿ ಮಿಕ್ಸ್ ಆಗೋ ಥರ ಹಾಕ್ಕೊತಾ ಇದ್ದೀನಿ. ನಾನು 4 ಅಥವಾ 5 ಲವಂಗವನ್ನು ಪೌಡ್ರ್ ಮಾಡಿ ಹಾಕಿದ್ದೀನಿ. ಅದಕ್ಕೆ ಸಕ್ಕರೆ ಕೂಡ ಅಷ್ಟೇ, 1.5 ಬೌಲ್ ಆಗುವಷ್ಟು ಸಕ್ಕರೆನ ಪೌಡ್ರ್ ಮಾಡಿ ಹಾಕಿದ್ದೆ. ಸ್ವಲ್ಪ ಸ್ವೀಟ್ ಆಗಬೇಕು, ಇದು ಸ್ವೀಟ್ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಸ್ವೀಟ್ ಆದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ ಹಾಕಿಟ್ಕೊಂಡು ನಾನು ನೀಟಾಗಿ ಮತ್ತೆ ತೊಳೆಸಿ ಕ್ಲೀನಾಗಿ ಇದು ಮಾಡ್ಕೊತಾ ಇದ್ದೀನಿ, ಮಿಕ್ಸ್ ಆಗೋ ಥರ. ನೋಡಿ, ನಾನು ದೋಸೆ ಜೊತೆ ಅದನ್ನು ನನ್ನ ಮಗನಿಗೆ ಕೊಟ್ಟಿದ್ದೆ, ಟೇಸ್ಟ್ ನೋಡು ಹೇಗಿದೆ ಅಂತ ಹೇಳೋಕ್ಕೆ. ನನ್ನ ಮಗ ಚೆನ್ನಾಗಿದೆ ಅಂತ ಮತ್ತೆ ಹಾಕ್ಸ್ಕೊಂಡು ತಿಂತಿದ್ದಾನೆ. ನೀವು ಕೂಡ ಮಾಡಿ ನೋಡಿ. ಪೂರಿ, ದೋಸೆ, ಚಪಾತಿಗೆಲ್ಲ ಚೆನ್ನಾಗಾಗತ್ತೆ. ಜೊತೆಗೆ ಮಾಡಿ ನೋಡಿಬಿಟ್ಟು ನನಗೆ ಹೇಗಾಗಿದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋದಲ್ಲಿ ಮತ್ತೆ